ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ ಬಂದು ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಚನ್ನಪಟ್ಟಣಕ್ಕೆ ಏನಕ್ಕೆ ವಿಸಿಟ್ ಮಾಡ್ತಾ ಇದ್ದೀನಿ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಹರಿ ಕೆಲಸಕ್ಕೆ ಹೋಗಿದ್ದಾರೆ. ಸೊ ಈಗ ನಾವು 3 ಜನ ಹೊರಡ್ತಾ ಇದ್ದೀವಿ. ಮದ್ದೂರಲ್ಲಿ 10 ಮಿನಿಟ್ಸ್ ಹಾಕಿದ್ದಾರೆ ತಿಂಡಿಗೆ ಅಂತ ಹೇಳಿ. ಅದಕ್ಕೆ ನಾವು ಮದ್ದೂರು ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಮದ್ದೂರಿಗೆ ಬಂದಮೇಲೆ ಮದ್ದೂರಲ್ಲಿ ತಗೊಳ್ಳೇಬೇಕು. ಮದ್ದೂರು ವಡೆ ಟೇಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರಿಪ್ಷನ್ನು ಫುಲ್ ಫ್ರೀ ಇರುತ್ತೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚಿನ ವ್ಲಾಗ್ಸ್ನ ನಾನು ಮಾಡೋದಕ್ಕೆ ನಮಗೂ ಖುಷಿಯಾಗುತ್ತೆ. ಮೋದಿಯವರು ಭೀಮಸಖಿ ಯೋಜನೆನ ಲಾಂಚ್ ಮಾಡಿದ್ದಾರೆ. ಡ್ಯಾಡಿ ಫ್ರೆಂಡು LIC ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಮಕ್ಕಳನ್ನು ಕರೆಸಿ ಮಾತಾಡೋಣ ಅಂತ ಹೇಳಿದರು. ಹಾಗಾಗಿ ಡ್ಯಾಡಿ ನನ್ನ ಸಿಸ್ಟರ್ನ ಚನ್ನಪಟ್ಟಣಕ್ಕೆ ಕರೆಸಿದ್ರು. ಮನೆಗೆ ಎಂಟ್ರ್ ಆದ್ವಿ. ಶ್ರೈ ಅವರು ಅಮ್ಮ ಎಲ್ಲರಿಗೂ ಹಣ್ಣು ಬಿಡಿಸ್ಕೊಡ್ತಾ ಇದ್ದಾರೆ. ಮಕ್ಕಳು ಬರ್ತಾರೆ ಅಂತ ಡ್ಯಾಡಿ ಮಕ್ಕಳಿಗೆಲ್ಲ ತಿಂಡಿ ತಂದಿದ್ರು. ಸೊ ಮಕ್ಕಳಿಗೆಲ್ಲ ಡಿವೈಡ್ ಮಾಡಿ ಕೊಡ್ತಾ ಇದ್ರು. ಗಟ್ಟಿ ಅಲ್ಲಿಲ್ದಿರು ತಿಂದ್ರೆ ಅದು ನಡೆಯೋಲ್ದು. ಹೇಳಿದೀನಿ ನೋಡಪ್ಪ, ನಡೀತದೆ. ಕಿಸೋದಲ್ಲ ಹೊಡೆದಂತೆ ಏನು ತಪ್ಪೇ ಆಗೋಯ್ತದಲ್ವ. ಫಸ್ಟ್ ಹೇಳ್ತೀನಿ, ಸೆಕೆಂಡ್ ನೋಡಿ ನಮ್ಮ ಅಕ್ಕ ಬರ್ತಾ ಇದ್ದಾಳೆ. ನೋಡಿ ನಾನು ನಿಮ್ಮ ಇಟ್ಕೆ ಬಂದಿದ್ದೀನಿ. ದೊಡ್ಡಮ್ಮ ನಾನು ಓದಿದ್ದೀನಿ. ಮೂಗಷ್ಟು ನಾನು ಇನ್ನೊಂದು ಸ್ವಲ್ಪ ಮೂಗಷ್ಟು ಅಲ್ಲೂ ಅದು ಮಾತ್ರ ಬರ್ತಾ ಇಲ್ಲ. ನಾನು ಬಂದಿದ್ದೀನಿ ಹೊರತು ಹಾಲು ಬರ್ತಿಲ್ಲ. ಬರ್ತಿತ್ತು. ಹಿಂಗೆ ನೋಡಿ ನಮ್ಮ ಅಕ್ಕ ಆಗಲೇ ಕಾಲ್ ಮಾಡಿದ್ದು ನನ್ನ ಸಿಸ್ಟರ್ ಅಶ್ವಿನಿ. ಸೊ ಅವಳು ಆಲ್ರೆಡಿ ಬಸ್ ಸ್ಟ್ಯಾಂಡ್ ಬಂದಿದ್ದೀನಿ ಅಂತ ಹೇಳಿದ್ಲು. ಹಾಗಾಗಿ ನಾನು ಡ್ಯಾಡಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ವಿ. ನಾವು ಬಂದಿರೋ ಉದ್ದೇಶ ಬಂದು LIC ಏಜೆಂಟಾಗಿ ಮೋದಿಯವರು ಹೆಣ್ಮಕ್ಳಿಗೋಸ್ಕರ ಒಂದು ಆಫರ್ ಬಿಟ್ಟಿದ್ರು. ಸೊ ಅದನ್ನು ಕೇಳ್ಕೊಂಡು ಬರೋಕ್ಕೆ ಅಂತ ಡ್ಯಾಡಿ ಗೊತ್ತಿರೋರು ಮ್ಯಾನೇಜರ್ ಸರ್ ಇದ್ದರು. ಹಾಗಾಗಿ ನಾವು ಹೋಗಿದ್ವಿ. ಅಲ್ಲೇ LIC ಆಫೀಸ್ ಮುಂದೆ ಕನ್ನಡದ್ದು ಗಾಡಿ ಬಂತು. ಹಾಗಾಗಿ ಅವರು LIC ಅವರು ಅದನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ರು. ನಾವು ಆ ಫಂಕ್ಷನಲ್ಲಿ ಜಾಯಿನ್ ಆದ್ವಿ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಭಾರತಾಂಬೆಯ ಸ್ಟ್ಯಾಚ್ಯೂಯಲ್ಲಿ ಮಾಡಿದರು. ಸೊ ನಾವು ಕೆಲವೊಂದು ಫೋಟೋಗಳನ್ನ ಅಲ್ಲಿ ತೆಗೆಸ್ಕೊಂಡ್ವಿ. ನಂತರ ನಾವು ಬಂದಿದ್ದು LIC ಆಫೀಸ್ಗೆ. ಸೊ ನಾನು, ನನ್ನ ಸಿಸ್ಟರ್, ನಮ್ಮ ಡ್ಯಾಡಿ 3 ಜನನು ಬಂದು ಮ್ಯಾನೇಜರ್ ಸರ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲಿಂದ ನಾವು ಮಾತಾಡಿಕೊಂಡು ಮನೆಗೆ ರಿಟರ್ನ್ ಆದ್ವಿ. LIC ಆಫೀಸ್ಗೆ ಏನಕ್ಕೆ ಹೋಗಿದ್ದು ಇದ್ರ ಫುಲ್ ಡೀಟೇಲ್ಸ್ನ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಮಕ್ಕಳು ಮೊಮ್ಮಕ್ಕಳೆಲ್ಲ ಬಂದಿರೋದಕ್ಕೆ ಡ್ಯಾಡಿ ರಸಗುಲ್ಲ ತರಿಸಿದ್ರು. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸು. ನಾವೆಲ್ಲ ಟೇಸ್ಟ್ ಮಾಡಿದ್ವಿ. ಮಮ್ಮಿ ನಾವು ಬಂದಿರೋದಕ್ಕೆ ನಾನ್ ವೆಜ್ ತರಿಸಿ ಕಬಾಬ್ ಆಗ್ತಾಯಿದ್ರು. ನಮ್ಮ ಅಮ್ಮನ ನೋಡಿ ಕಬಾಬ್ ಮಾಡ್ತಾ ಇದ್ದಾರೆ.
ಅವಳಿಗೆ ಅಂತ ನಾವು ಇಷ್ಟಪ್ಪ ಇಷ್ಟು ಸಾಕಿ ಇದಾಗಿದ್ದು ಬೇಡ ಕಣ ಅಂದ ಇಲ್ಲ ನಂಗೆ ಹೋಗ್ಬಿಟ್ಟದೆ ಅಮ್ಮ ಕಬಾಬ್ ಮಾಡ್ತಾ ಇದ್ದಾರೆ. ಹಾಯ್ ಆಂಟಿ. ಹೇಳಿಯಲ್ಲ ಅಕ್ಕ ನೋಡಿ ಚಪಾತಿ ಮಾಡ್ತಾ ಇದ್ದಾಳೆ. ನಮ್ಮ ಮಮ್ಮಿ ಕಬಾಬ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಮಮ್ಮಿಗೆ ಅರ್ಧ, ಡ್ಯಾಡಿ ಅರ್ಧ, ಮಮ್ಮಿಗೆ ಅರ್ಧ, ಇಬ್ರಿಗೂ ನಾನು ಸ್ವೀಟ್ನ ತಿನ್ನಿಸ್ದೆ. ಇಬ್ರು ನಗ್ತಾ ಇದ್ರು. ಶೇರಿಂಗ್. ಫಸ್ಟ್ ಅದೇನೋ ತಗೊಂಡ್ರು, ಈಗ ನಮ್ದು ಏನಾರು ಎಕ್ಸಾಮ್ ಬರೀಬೇಕು ಅದು. ನೋಡಿ ಮಕ್ಕಳೆಲ್ಲ ಯಾವ ರೀತಿ ಕೂತಿದ್ದಾರೆ ಆಡ್ಕೊಂಡು. ಮಮ್ಮಿಗೆ ಐಬ್ರೋ ಮಾಡ್ತಾ ಇದ್ದೀನಿ. ಬಂದು ರಜೆ ಇತ್ತು, ಎಲ್ಲ ಎಂಜಾಯ್ ಮಾಡ್ಕೊಂಡು ಈಗ ಹೊರಟ್ವಿ. ಅಕ್ಕನ ಚನ್ನಪಟ್ಟಣ ಅವರು ಹೋಗ್ತಾರೆ ವಿಪಾಕ್ಷಿಪುರ. ಸೊ ಈಗ ನಾವು ಬ್ಯಾಕ್ ಟು ಮಂಡ್ಯ. ಸೊ ನಮ್ಮಮ್ಮಂಗೆ ಐಬ್ರೋ ಮಾಡಿದ್ದೀನಿ, ಹೇಗೆ ಬಂದಿದೆ. ಸೊ ಮಕ್ಕಳೆಲ್ಲ ನೋಡಿ ಬಾಯ್ ಕಣ್ರ, ಬಾಯ್ ಶ್ರಯು ಅವರು. ಸೊ ಈಗ ಹೊರಟ್ವಿ. ಈಗ ಮಂಡೇ ಮತ್ತೆ ಟ್ಯೂಸ್ಡೇ ರಜೆ ಕೊಟ್ಟಿದ್ರಲ್ವಾ, ಆಮೇಲೆ ಗ್ರೂಪ್ ತಗ ನೋಡಿದ್ರೆ ವೆಡ್ನಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಎಲ್ಲ ರಜೆ ಕೊಟ್ಬಿಟ್ರು. ಈ ವೀಕ್ ಫುಲ್ ಮಜಾ ಮಾಡಿದ್ರಿ. ರಜೆ ಕೊಟ್ಬಿಟ್ರೆ ಅಶ್ವಿನಿ ಬ್ಯಾಂಗ್ಳೂರಲ್ಲಿರೋದ್ರಿಂದ ಅವಳು ಬೇಗನೆ ಹೊರಟ್ಲು. ನಾವಿಬ್ರು ಒಂದು 6 o'clockಗೆ ಹೊರಟ್ವಿ. ಹೊರಡ್ತಾ ಇದ್ದೀವಿ. ಅಮ್ಮ ನಮ್ಮನ್ನ ಬಿಡಕ್ಕೆ ಬರ್ತಾ ಇದ್ದಾರೆ. ನಮ್ಮ ಕಾಳಮ್ಮ ಟೆಂಪಲ್, ಇದು ನಮ್ಮೂರಿನ ಗ್ರಾಮ ದೇವತೆ. ಸೊ 3 ವರ್ಷಕ್ಕೊಂದ್ಸತ ತುಂಬಾ ಗ್ರ್ಯಾಂಡಾಗೆ ಹಬ್ಬ ಆಚರಣೆ ಮಾಡ್ತಾರೆ. ಇಲ್ಲಿ ಕೊಂಡ ಸಹ ಆಗುತ್ತೆ. ನಮ್ಮ ಊರಿಗೆಲ್ಲ ಇದು ಫೇಮಸ್ ಟೆಂಪಲ್. ಆಟೋಗಾಗಿ ವೇಟಿಂಗ್ ಮಾಡ್ತಾ ಇದ್ದಾರೆ. ಆಟೋ ಬಂತು, ನಾವೆಲ್ಲ ಈಗ ಮೂವ್ ಆನ್ ಆದ್ವಿ. ನಾವೆಲ್ಲ ಅವ್ರಿಗೆ ಬಾಯ್ ಬಾಯ್ ಹೇಳ್ತಾ ನಾವು ಬ್ಯಾಕ್ ಟು ಮಂಡ್ಯ. ಒನ್ ಡೇ ಆದರೂ ತುಂಬಾ ಎಂಜಾಯ್ ಮಾಡಿದ್ವಿ. ಸಖತ್ ಇಷ್ಟ ಆಯಿತು. ಅಪ್ಪನ ಮನೆಯಿಂದ ಬರುವಾಗ ಸ್ವಲ್ಪ ಬೇಜಾರು ಆಗುತ್ತೆ. ಹೋಗುವಾಗಿರೋ ಖುಷಿ ನನಗೆ ಬರುವಾಗಿರೋದಿಲ್ಲ. ಸೊ ಯಾರಿಗಾದರೂ ಹಂಗೆ ಅಲ್ವಾ, ಹೆಣ್ಮಕ್ಳು ಅಂದರೆ ಅದೊಂದು ಫೀಲಿಂಗ್ ಇದ್ದೇ ಇರುತ್ತೆ. ನನಗೂ ಅಷ್ಟೇ. ನಮ್ಮ ಮಂಡ್ಯಕ್ಕೆ ಬರುವಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ, ಆಮೇಲೆ ಮತ್ತೆ ಹಂಗೆ ಅಡ್ಜಸ್ಟ್ ಆಗ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆ ವೀಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸೊ ಸ್ವರ್ಣಸಂದ್ರ ಬಂತು, ನೆಕ್ಸ್ಟ್ ಸ್ಟಾಪ್ ಇಳ್ಕೋಬೇಕು. ಅರಿ ಬೇರೆ ವೆಯ್ಟ್ ಮಾಡ್ತಾ ಇದ್ದಾರೆ ನಮಗಾಗಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.